ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಬಂದು ಸಂಡೇ ಮಾರ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಏನಪ್ಪ ಮಾಡೋದು ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ಫೈನಲ್ಲಾಗಿ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳಿ ರೊಟ್ಟಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆನ ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಆರೋದಕ್ಕೆ. ಸೊ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿರೋದನ್ನ ಹೆಚ್ಚಿಟ್ಬಿಟ್ಟು ಇವಾಗ ಆಲೂಗಡ್ಡೆ ಸಿಪ್ಪೆನೆಲ್ಲನೂ ಬಿಡಿಸ್ಕೊತಾ ಇದ್ದೆ. ಹಾಗೆ ಅನ್ನ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಸೊ ಹಂಗೆ ಮಾಡಿದ್ರೆ ರಫ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಅನ್ನನ ಉಪ್ಪು ಹಾಕ್ಕೊಂಡು. ಅದಾದಮೇಲೆ ಫಸ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಸಹ ಮಾಡಿ ಮುಗಿಸ್ಕೊಂಡು ರೊಟ್ಟಿ ಹಿಟ್ಟನ್ನೆಲ್ಲನೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತಲ್ವ. ಸೊ ಹಂಗಾಗಿ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನಾನು ರೊಟ್ಟಿನ ತಟ್ಕೊತಾ ಇದ್ದೀನಿ. ಒಂದೊಂದು ಸಲ ಚಿತ್ರಾನ್ನ ಪುಳಿಯೋಗರೆ ಮಾಡೋದು ಈಸಿ ಅನಿಸುತ್ತೆ, ಒಂದೊಂದು ಸಲ ಈ ರೊಟ್ಟಿ ಚಪಾತಿನೇ ಬೇಗ ಆಗುತ್ತೆ ಟಿಫನ್ ಟೈಮಿಗೆ ಅಂತ ಅನಿಸುತ್ತೆ ನನಗೆ. ಸೊ ಇನ್ನು ರೊಟ್ಟಿ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಾದಮೇಲೆ ತಿಂಡಿನೂ ಸಹ ಮುಗಿಸ್ಕೊಂಡೆ. ನಾನು ತಿಂಡಿ ಮುಗಿಸಿದ ಮೇಲೆ ನನ್ನ ಮಗಳು ಇದ್ಲು. ಇವಾಗಂತೂ ತುಂಬಾ ಲೇಟಾಗಿ ಎದ್ದೇಳ್ತಾಳೆ. ಸೊ ಎದ್ದ ತಕ್ಷಣ ಮಾಡಿದ್ಲು. ಅದಾದಮೇಲೆ ಇನ್ನು ಅವಳಿಗೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಆಬ್ವಿಯಸ್ಲಿ ಚಿಕನ್, ಮಟನ್, ಫಿಶ್ ಯಾವ್ದಾದ್ರು ಇದ್ದೇ ಇರುತ್ತೆ. ಸೊ ಫಿಶ್ ತರೋಣ ಅಂತ ನೋಡಿದ್ವಿ, ಚೆನ್ನಾಗಿರೋ ಫಿಶ್ ಇರಲಿಲ್ಲ. ಸೊ ಹಂಗಾಗಿ ಚಿಕನ್ನೇ ತೊಗೊಂಡು ಬಂದ್ವಿ. ಸೊ ಚಿಕನ್ನಲ್ಲಿ ಚಿಕನ್ ಕರಿ ಮತ್ತು ಚಿಕನ್ ಪೆಪ್ಪರ್ ಮಾಡೋಣ ಅಂತ ಹೇಳಿ ನಾನು ಚಿಕನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಇವಾಗ ಚಿಕನ್ ಕರಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಅಂತ ಇಟ್ಕೊಂಡೆ. ಇನ್ನು ಒಂದು ಸೈಡಲ್ಲಿ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಪೆಪ್ಪರ್ ಪೌಡ್ರ್ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಣಸು ಮತ್ತು ಸೋಂಪು ಕಾಳು ಮತ್ತು ಸಾಂಬಾರು ಕಾಳು, ಒಂದು ಮೆಣಸಿನ್ಕಾಯಿ, ಇನ್ನೂ ಕರಿಬೇವಿದ್ರೆ ಚೆನ್ನಾಗಿರೋದು, ಬಟ್ ಕರಿಬೇವಿರಲಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಚಿಕನ್ ಕರಿಗೂ ಎಲ್ಲನೂ ರೆಡಿ ಮಾಡಿ ಸೆಟ್ ಮಾಡಿ ಬೇಯೋದಕ್ಕೆ ಅಂತ ಬಿಟ್ಬಿಟ್ಟು ಇವಾಗ ಒಂದು ಸೈಡಲ್ಲಿ ಪೆಪ್ಪರ್ ಪೌಡರ್ನ ಮಾಡಿಕೊಂಡು ಅದಾದಮೇಲೆ ಅರಿಶಿನ ನೀರು ಉಪ್ಪಲ್ಲಿ ನೀಟಾಗಿ ಬೇಯಿಸ್ಕೊಂಡು ಪೌಡರ್ ಹಾಕಿ ಅದು ರೆಡ್ ಕಾಣಿಸಿದೆ, ಯಾಕೆಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ. ಆ್ಯಂಡ್ ಇದಾಗಿತ್ತು ನಮ್ಮನೆ ಮಧ್ಯಾಹ್ನದ ಲಂಚ್. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಇವತ್ತು ಮೊಹರಮ್ ಇದ್ದಿದ್ದರಿಂದ ಇಲ್ಲಿ ಪೀರ ಅಂತ ಹೇಳಿ ಮಾಡ್ತಾರೆ. ಸೊ ಅವರು ದೇವ್ರನ್ನ ಇಟ್ಟು ಪೂಜೆ ಮಾಡ್ತಾರಲ್ವ. ಸೊ ಅಲ್ಲಿ ಜಾತ್ರೆ ಥರ ನಡೆದಿತ್ತು. ಸೊ ಹಂಗಾಗಿ ಅಲ್ಲಿ ಹೋಗಿದ್ವಿ. ಆಟ ಸಾಮಾನು ಎಲ್ಲ ಹಾಕಿದ್ರಲ್ಲ. ಸೊ ಒಂದ್ಸಲ ನೋಡಿಕೊಂಡು ತಗೊಬರೋಣ ಅಂತ. ನನ್ನ ಮಗಳು ಆಟ ಸಾಮಾನು ತಗೊಳ್ಳೆ ಅಂದರೆ ಅಲ್ಲಿ ಹಸು ನೋಡಿಬಿಟ್ಟು ಬೂವ ಅಂತ ಹೇಳಿ ಓಡೋಗ್ತಾ ಇದ್ಲು.